ಮೂವಿ ಓಪನಿಂಗ್ ಸೀನ್ ಅಲ್ಲಿ ನಾವು ಮ್ಯಾಡಿ ಅನ್ನೋ ಒಬ್ಳನ್ನ ನೋಡ್ತೀವಿ. ಇವಳಿಗೆ ಕಿವಿ ಕೂಡ ಕೇಳಿಸೋದಿಲ್ಲ ಮತ್ತೆ ಮಾತು ಕೂಡ ಬರೋದಿಲ್ಲ. ಅದಕ್ಕೋಸ್ಕರ ಇವಳು ಕೆಲವು ಇಂಟ್ರೆಕ್ಟ್ಸ್ ಗಳನ್ನ ಹೊತ್ಕೊಂಡು ಅಡಿಗೆನ ಮಾಡ್ಕೋತಾ ಇರ್ತಾಳೆ. ಇವಳೊಬ್ಳು ಇಂಡಿಪೆಂಡೆಂಟ್ ವುಮನ್ ಆಗಿರ್ತಾಳೆ ಮತ್ತೆ ಇವಳೊಬ್ಳು ಸ್ಟೋರಿ ರೈಟರ್ ಕೂಡ ಆಗಿರ್ತಾಳೆ. ಕೆಲವು ಬುಕ್ಸ್ ಗಳನ್ನ ಬರ್ದಿರ್ತಾಳೆ, ಅದು ತುಂಬಾ ಫೇಮಸ್ ಆಗಿರುತ್ತೆ. ಆಗ ಇವಳಿಗೆ ಇವಳ ಫ್ರೆಂಡ್ ಮೆಸೇಜ್ ಮಾಡ್ತಾಳೆ, ನಿನ್ ಬುಕ್ ನನ್ನ ಹತ್ರ ಇದೆ, ನಾನು ಅದನ್ನು ಓದಿದ್ದೀನಿ, ನಿನ್ಗೆ ವಾಪಸ್ ಮಾಡೋಕೆ ನಾನು ಬರ್ತಾ ಇದ್ದೀನಿ ಅಂತ. ಇಲ್ಲಿ ಇವಳು ಅಡಿಗೆ ಮಾಡ್ಕೊಳ್ಳೋಕೆ ಸ್ವಲ್ಪ ಚಿಕನ್ ತಂದಿರ್ತಾಳೆ, ಅದನ್ನ ಬೇಯೋಕೆ ಅಂತ ಇಡ್ತಾಳೆ. ಮತ್ತೆ ಇವಳು ಒಂದು ಬೆಕ್ನ ಸಾಕೊಂಡಿರ್ತಾಳೆ. ಮತ್ತೆ ಆ ಬೆಕ್ಕಗೆ ಊಟ ಹಾಕ್ಬಿಟ್ಟು ಇವಳ ಫ್ರೆಂಡ್ಗೋಸ್ಕರ ಕಾಯ್ತಾ ಇರ್ತಾಳೆ. ಆಗ ಇವಳ ಫ್ರೆಂಡು ಕೂಡ ಅಲ್ಲಿಗೆ ಬರ್ತಾಳೆ. ಇವಳ ಫ್ರೆಂಡ್ ಹೆಸರು ಬಂದ್ಬಿಟ್ಟು ಸಾರಾ ಅಂತ. ಸಾರಾ ಬಂದ್ಬಿಟ್ಟು ನಿನ್ ಬುಕ್ ನಾನು ಓದಿದ್ದೀನಿ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ, ಇದ್ರ ಎಂಡಿಂಗ್ ಅಂತೂ ತುಂಬಾ ನನಗೆ ಇಷ್ಟ ಆಯ್ತು, ಈ ರೀತಿ ಎಂಡಿಂಗ್ ನ ಬ್ಯೂಟಿಫುಲ್ ಆಗಿ ಬರೆಯೋಕೆ ನಿನ್ ಕೈಲಿ ಹೇಗ್ ಸಾಧ್ಯ ಆಗುತ್ತೆ ಅಂತ ಅವಳ ಫ್ರೆಂಡ್ ನ ಕೇಳ್ತಾ ಇರ್ಬೇಕಾದ್ರೆ ಅವಳು ಕೂಡ ಇದನ್ನ ನಮ್ಮ ತಾಯಿ ಚಿಕ್ಕ ವಯಸ್ಸಿಂದನೂ ರೈಟರ್ ಮೈಂಡ್ ಅಂತಾನೆ ಹೇಳಿದಾಳೆ. ನಾ ಯಾವ್ದೇ ಒಂದು ಬುಕ್ ನ ಬರೆದ್ರು ಆದ್ರೂ ಈ ಡಿಫ್ರೆಂಟ್ ಆದ ಎಂಡಿಂಗ್ ಗಳು ನನ್ನ ಮೈಂಡ್ ಅಲ್ಲಿ ಬರ್ತಾನೆ ಇರುತ್ತೆ. ಅದಕ್ಕೆ ಒಂದು ಒಳ್ಳೆ ಎಂಡಿಂಗ್ ಸಿಗೋವರೆಗೂ ಆ ಒಂದು ವಾಯ್ಸು ನನ್ನ ತಲೆಯಿಂದ ಹೋಗೋದಿಲ್ಲ ಅಂತ. ಇವರಿಬ್ರು ಬರೀ ಸೈನ್ ಲ್ಯಾಂಗ್ವೇಜ್ ಇಂದಾನೆ ಮಾತಾಡ್ತಾ ಇರ್ತಾರೆ, ಮಾತಾಡೋದಿಲ್ಲ ಅಷ್ಟೇ. ಇವಳ ಫ್ರೆಂಡ್ ಸಾರನು ಕೂಡ ತನ್ನ ಫ್ರೆಂಡ್ಗೋಸ್ಕರ ಸೈನ್ ಲ್ಯಾಂಗ್ವೇಜ್ ನ ಕಲಿತಾ ಇರ್ತಾಳೆ. ಈ ಮ್ಯಾಡಿಗೆ ಎಂತಿಗೆ ಕಿವಿ ಕೇಳಿಸೋದಿಲ್ಲ ಮತ್ತೆ ಮಾತಾಡಕ್ ಬರೋದಿಲ್ಲ ಅಂದ್ರೆ ಇವಳು 13 ವರ್ಷ ಇರ್ಬೇಕಾದ್ರೆ ಇವಳಿಗೆ ಒಂದು ಆಪರೇಷನ್ ಆಗಿರುತ್ತೆ, ಗಂಟ್ಲ ತರ ಇನ್ಫೆಕ್ಷನ್ ಆಗಿ. ಹಾಗಾಗಿ ಕಿವಿ ಮತ್ತೆ ಬಾಯಿ ಎರಡು ಕೂಡ ಹೊಂಟೋಗ್ಬಿಡುತ್ತೆ. ಮತ್ತೆ ಇವಳ ಫ್ರೆಂಡ್ ಸಾರನು ಕೂಡ ಇನ್ನೆಂತಕ್ಕೆ ಈ ಜಾಗದಲ್ಲಿ ಇದೆಯಾ, ಬಂದ್ಬಿಡು ಸುಮ್ನೆ ಸಿಟಿಗೆ, ಸುಮ್ನೆ ಕಾಡಲ್ಲಿ ಅಂತ ಒಬ್ಳೆ ಇದೆಯಾ ಅಂತ. ಅದಕ್ಕೆ ಇವಳು ಕೂಡ ನನಗೆ ಪೀಸ್ಫುಲ್ ಆಗಿರೋ ಒಂದು ಮೈಂಡ್ ಬೇಕು, ನನಗೆ ಅಕ್ಕಪಕ್ಕ ತುಂಬಾ ಟ್ರಾಫಿಕ್ ಗಳು ತುಂಬಾ ಜನಗಳನ್ನ ನೋಡಿದ್ರೆ ನನ್ನ ಮೈಂಡ್ ತುಂಬಾ ಡಿಸ್ಟರ್ಬ್ ಆಗುತ್ತೆ, ನನಗೆ ಏನು ಬರೆಯೋಕ್ಕಾಗೋದಿಲ್ಲ, ನಾನು ಇಲ್ಲೇ ಇದ್ರೆ ತುಂಬಾ ಚೆನ್ನಾಗಿ ಬುಕ್ಸ್ ನ ಬರೆಯೋಕ್ ಸಾಧ್ಯವಾಗುತ್ತೆ ಅಂತ ಅವ್ನ ಫ್ರೆಂಡ್ ಗೆ ಹೇಳ್ತಾ ಇಬ್ರು ಹೀಗೆ ಮಾತಾಡ್ತಾ ಇರ್ತಾರೆ. ಹೀಗೆ ಮಾತಾಡ್ತಾನೆ ಸಾರಾ ನೋಡ್ತಾರೆ ಮ್ಯಾಡಿ ಮನೆಯಿಂದ ತುಂಬಾ ಫುಲ್ ಜೋರಾಗಿ ಸೌಂಡ್ ಬರ್ತಾ ಇರುತ್ತೆ. ಅದೇನಂತ ಇಬ್ರು ಕೂಡ ಹೋಗಿ ನೋಡ್ತಾರೆ. ಅದರಂತ ಸೌಂಡ್ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಇರುತ್ತೆ, ಕೇಳೋಕ್ ಆಗ್ತಿರಷ್ಟು ಫುಲ್ ಸೌಂಡ್ ಬರ್ತಾ ಇರುತ್ತೆ. ಇದೊಂದು ಫೈರ್ ಅಲಾರಾಮ್. ಅದನ್ನ ಹೋಗ್ಬಿಟ್ಟು ಮ್ಯಾಡಿ ಆಫ್ ಮಾಡ್ತಾಳೆ. ಯಾಕಂದ್ರೆ ಇವಳು ಚಿಕನ್ ನ ಬೇಯಕ್ಕೆ ಇಟ್ಟಿರ್ತಾಳೆ, ಅದು ಸೂಟ್ ಆಗ್ಬಿಟ್ಟಿರುತ್ತೆ. ಅದರಿಂದ ಈ ಫೈರ್ ಅಲಾರಾಮ್ ಆಕ್ಟಿವೇಟ್ ಆಗ್ಬಿಟ್ಟು ಬಡ್ಕೋತಾ ಇರುತ್ತೆ. ಇದರಿಂದ ಸಾರಾ ಏಂತಕ್ಕೆ ಇಷ್ಟೊಂದು ಜೋರಿಗೆ ಅಲಾರಾಮ್ ಸೌಂಡ್ ಇಟ್ಕೊಂಡಿದೆ ಅಂತ ಸೈನ್ ಮೂಲಕ ಕೇಳ್ತಾಳೆ. ಅದಕ್ಕೆ ಅವಳು ಕೂಡ ನನಗೆ ಆ ಸೌಂಡ್ ತುಂಬಾ ಜಾಸ್ತಿ ಬಂದಾಗ ವೈಬ್ರೇಟ್ ಆಗುತ್ತಲ್ಲ, ಅದ್ರ ಫೀಲ್ ನನಗೆ ಆಗುತ್ತೆ, ಅದಕ್ಕೋಸ್ಕರ ಈ ರೀತಿ ಜಾಸ್ತಿ ಸೌಂಡ್ ನ ಇಟ್ಕೊಂಡಿದ್ದೀನಿ, ಬೇಜಾರ್ ಮಾಡ್ಕೊಂಬೇಡ ಅಂತ. ಇವಳು ಕೂಡ ಸರಿ ಆಯ್ತು ಬಿಡು ಅಂದ್ಬಿಟ್ಟು ಇಬ್ಬರು ಕೂಡ ಆಚೆ ಬಂದ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಆಗ ಸಾರಾ, ನೀನ್ ಇವತ್ತು ನಮ್ಮ ಮನೆಗೆ ಬರ್ಬಾರ್ದಾ, ನಮ್ಮ ಮನೆಗೆ ಬಂದ್ಬಿಟ್ಟು ಡಿನ್ನರ್ ಮಾಡ್ಕೊಂಡು ಒಳ್ಳೊಳ್ಳೆ ಮೂವಿ ನೋಡ್ಕೊಂಡಿರೋಣ, ನನ್ನ ಹಸ್ಬೆಂಡ್ ಜಾನ್ ಕೂಡ ಅಲ್ಲಿಗೆ ಬರ್ತಾನೆ, ಒಂಥರ ಟೈಮ್ ಸ್ಪೆಂಡ್ ಮಾಡ್ಬೋದು, ನಿನ್ಗೂ ಸ್ವಲ್ಪ ಬೇಜಾರ್ ಕಳಿಯುತ್ತೆ ಅಂತ ಸಾರಾ ಹೇಳ್ತಾ ಇರ್ತಾಳೆ. ಅದಕ್ಕೋಸ್ಕರ ಇವಳು, ಇಲ್ಲ ನನಗೆ ಬೇರೆ ಬುಕ್ ಬರೀಬೇಕಾಗಿರುತ್ತೆ, ಅದ್ರ ಎಂಡಿಂಗ್ ಏನು ನನಗೆ ಕರೆಕ್ಟ್ ಆಗಿ ಕ್ಲೀನ್ ಆಗಿ ಬರೀಬೇಕು, ಅದಕ್ಕೋಸ್ಕರ ನಾನು ಬರಕ್ಕಾಗಲ್ಲ, ಇನ್ನೊಂದ್ಸಲಿ ಯಾವ ತರ ಬರ್ತೀನಿ ಅಂದ್ಬಿಟ್ಟು ಸುಮ್ಮನಾಗ್ತಾಳೆ. ಇವಳು ಕೂಡ ಸರಿ ಆಯ್ತು ಹುಷಾರಾಗಿರು ಅಂದ್ಬಿಟ್ಟು ಇವಳು ಹೊಂಟೋಗ್ಬಿಡ್ತಾಳೆ. ಅವಳು ಹೋಗಾದ್ಮೇಲೆ ಮ್ಯಾಡಿಗೆ ಒಂದು ಮೆಸೇಜ್ ಬರುತ್ತೆ, ಕ್ರೇಗ್ ಅನ್ನೋನ್ ಕಡೆಯಿಂದ ಔಟ್ ಆಫ್ ಯು ಟುಡೇ ಅಂತ ಒಂದು ಮೆಸೇಜ್ ಬರುತ್ತೆ. ಆದ್ರೆ ಇವಳು ಅದನ್ನ ಡಿಲೀಟ್ ಮಾಡ್ತಾಳೆ. ಯಾಕಂದ್ರೆ ಅವನು ಇನ್ನು ಒಂದು ಎಕ್ಸ್ ಬಾಯ್ ಫ್ರೆಂಡ್ ಆಗಿರ್ತಾನೆ ಒಂದು ವರ್ಷದ ಹಿಂದೆ. ಆ ಮೆಸೇಜ್ ನ ಡಿಲೀಟ್ ಮಾಡ್ಬಿಟ್ಟು ಇವಳು ವಾಪಸ್ ಇವಳು ಬುಕ್ ನ ಬರೆಯೋಕೆ ಬಂದಿರ್ತಾಳೆ. ಯಾಕಂದ್ರೆ ಇವಳು ಒಂದು ಬುಕ್ ನ ಬರೀತಾ ಇರ್ತಾಳೆ, ಅದ್ರ ಹೆಸರು ಸ್ವೀಟ್ ವಾಟರ್ ಅಂತ. ಆ ಬುಕ್ ಇವಳು ಡಿಫ್ರೆಂಟ್ ಆಗಿರೋ ಒಂದು ಎಂಡಿಂಗ್ ಬರ್ತಿರ್ತಾಳೆ. ಆದ್ರೆ ಯಾವ್ದನ್ನ ಚೂಸ್ ಮಾಡ್ಬೇಕು ಅನ್ನೋದು ಇವಳಿಗೆ ಗೊತ್ತಾಗ್ತಾ ಇರೋದಿಲ್ಲ. ಯಾವ್ದು ಚೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಮತ್ತೆ ಕರೆಗ ಕಡೆಯಿಂದ ಒಂದು ಫೋನ್ ಬರುತ್ತೆ. ಇದರಿಂದ ಇವಳು ಕಟ್ ಮಾಡ್ಬಿಟ್ಟು ಇವಳು ಮಾಡಿದಂತ ಅಡಿಗೆ ಸ್ವಲ್ಪ ಚೆನ್ನಾಗಿರೋದಿಲ್ಲ ಅದನ್ನ ಬಿಸಾಕ್ತಾ ಇರ್ತಾಳೆ. ಹಾಗೆ ಅಡಿಗೆ ಮನೆನ ಕ್ಲೀನ್ ಮಾಡ್ತಾ ಇರ್ಬೇಕಾದ್ರೆ ಆಗ ಸಡನ್ ಆಗಿ ಅಲ್ಲಿಗೆ ಸಾರಾ ಬರ್ತಾಳೆ. ಸಾರಾ ನೋಡಿದ್ರೆ ಮೈ ತುಂಬಾ ಎಲ್ಲ ಗಾಯ ಆಗಿರುತ್ತೆ, ಎಲ್ಲಾ ಕಡೆಯಿಂದ ರಕ್ತ ಸುರಿತಾ ಇರುತ್ತೆ. ಅವಳು ಇವಳನ್ನ ಕರೆಯೋಕೆ ಟ್ರೈ ಮಾಡ್ತಾ ಇರ್ತಾಳೆ. ಆದ್ರೆ ಇವಳಿಗೆ ಎಲ್ಲಿ ಕೇಳಿಸುತ್ತೆ, ಅವಳು ಜೋರಾಗಿ ಡೋರ್ ನ ಬಡಿತಾ ಇರ್ತಾಳೆ. ಇವಳಿಗೆ ಏನು ಕೇಳಿಸ್ತಾ ಇರೋದಿಲ್ಲ, ಇವಳು ಪಾಡಿಗಳು ಕೇಳಿಸ್ತಾ ಇರ್ತಾಳೆ. ಹಿಂದೆ ನೋಡ್ತಿದ್ದಂಗೆ ಒಬ್ಬ ಸೈಕೋ ಕಿಲ್ಲರ್ ಬರ್ತಾನೆ. ಅವನು ಸಾರನ ಇಟ್ಕೊಂಡ್ಬಿಟ್ಟು ಅವನ ಹತ್ರ ಇದ್ದಂತಹ ಒಂದು ಕತ್ತಿನ ತಗೊಂಡು ಕಂಟಿನ್ಯೂಸ್ ಆಗಿ ಚುಸ್ತಾನೆ. ಅಷ್ಟು ಸಲ ಚುಸ್ತಾನೆ ಅಂದ್ರೆ ಇದರಿಂದ ಅವಳು ಅಲ್ಲೇ ಡಿತ್ತಾಗಿ ಹೋಗ್ಬಿಡ್ತಾಳೆ. ಇವಳು ನೋಡ್ತಾನೆ ಮ್ಯಾನ್ ಇವಳು ಎಷ್ಟೇ ಕಿರ್ಚಾಡ್ಕೊಟ್ರು ಇವಳಿಗೆ ಏನು ಕೇಳಿಸ್ತಾ ಇಲ್ಲ ಅಂತ. ಹೀಗೆ ಅವಳನ್ನ ಅಬ್ಸರ್ವ್ ಮಾಡಿದಾಗ ಇವಳಿಗೆ ಗೊತ್ತಾಗುತ್ತೆ ಇವಳಿಗೆ ಕಿವಿ ಕೇಳಿಸೋದಿಲ್ಲ ಮತ್ತೆ ಮಾತು ಬರೋದಿಲ್ಲ ಅಂತ. ಇವಳಿಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಟಾರ್ಗೆಟ್ ಇವಳೆ, ಇವನಿಗೆ ಸಾಯಿಸ್ಬಿಟ್ಟು ಅಲ್ಲಿಂದ ಸೈಡ್ ಹೊಂಟೋಗ್ಬಿಡ್ತಾನೆ. ಇವಳು ಅಡಿಗೆ ಮನೆ ಇರೋ ಕೆಲಸನೆಲ್ಲ ಮುಗಿಸ್ಬಿಟ್ಟು ಇವಳು ಮತ್ತೆ ಕೆಲಸ ಮಾಡೋಕೆ ಅಂತ ಕೂತ್ಕೋತಾಳೆ. ಆದ್ರೆ ಆಗ ಅಲ್ಲಿಗೆ ಮ್ಯಾಕ್ಸ್ ಫೋನ್ ಬರುತ್ತೆ. ವಿಡಿಯೋ ಕಾಲ್ ಮಾಡಿರ್ತಾಳೆ ಇವಳು ತಂಗಿ. ಆಗ ಇವಳು ತಂಗಿ ಹತ್ರ ಹೀಗೆ ಮಾತಾಡ್ತಾ ಇರ್ತಾಳೆ, ಇವಳು ಯಾವ ಎಂಡಿಂಗ್ ನ ಬರೀತಾ ಇದ್ದೀನಿ, ಅದಕ್ಕೆ ಯಾವ್ದು ಸೂಟ್ ಆಗಿರುತ್ತೆ ಅಂತ ಅದನ್ನು ಯೋಚನೆ ಮಾಡ್ತಿದ್ದೀನಿ ಅಂತ ಇಬ್ರು ಕೂಡ ಮಾತಾಡ್ತಾ ಇರ್ತಾರೆ. ಆಗ ಸೈಕೋ ಕಿಲ್ಲರು ಒಳಗಡೆ ಬಂದ್ಬಿಟ್ಟು ಇವಳನ್ನ ಒಂದು ಫೋನ್ ಎತ್ಕೊಂಡು ಹೊಂಟು ಹೋಗ್ಬಿಡ್ತಾನೆ. ಆಗ ಮ್ಯಾಕ್ಸ್ ಇವ್ರ ತಂಗಿ ಕೂಡ ನಿನ್ನ ಹಿಂದೆ ಯಾರು ಇದ್ದಾರೆ ನೋಡು ಅಂತ ಇವಳು ಹೇಳ್ತಾಳೆ. ಇವಳು ಕೂಡ ಯಾರು ಇಲ್ವಲ್ಲ, ಯಾರದು ಅಂತ ಸೈನ್ ಮೂಲಕ ಹೇಳ್ತಾರೆ. ಅದಕ್ಕೆ ಇವಳು ಕೂಡ ಇಲ್ಲ ನಿನ್ನ ಹಿಂದೆ ಯಾರಿದ್ರು ಚೆಕ್ ಮಾಡು ಅಂದಾಗ ಇಲ್ಲ ಮೋಸ್ಟ್ಲಿ ಅದು ಬೆಕ್ಕಿರ್ಬೋದು, ಊಟ ಹಾಕಿಲ್ಲ ಅದಕ್ಕೋಸ್ಕರ ಬಂದಿದೆ, ಇರು ನಾನು ಊಟ ಹಾಕ್ಬಿಟ್ಟು ಬರ್ತೀನಿ ಅನ್ಬಿಟ್ಟು ಹೋಗ್ಬಿಟ್ಟು ಆ ಬೆಕ್ಕಿನ ಎಲ್ಲಾ ಕಡೆ ಹುಡುಕ್ತಾಳೆ. ಬಟ್ ಎಲ್ಲೂ ಕೂಡ ಬೆಕ್ಕು ಸಿಗೋದಿಲ್ಲ. ಇದರಿಂದ ಆ ಒಂದು ಬೌಲ್ಗೆ ಆ ಊಟನ ಹಾಕ್ಬಿಟ್ಟು ಬಂದು ತಿನ್ಲಿ ಅನ್ಬಿಟ್ಟು ಒಂದು ಬೋಲಲ್ಲಿ ಇಕ್ಬಿಟ್ಟು ಪುನಃ ಜಾಕೆಟ್ ಹಾಕೊಂಡು ಪುನಃ ಕೆಲಸ ಮಾಡಕ್ಕೆ ಅಂತ ಕೂತ್ಕೋತಾಳೆ. ಲ್ಯಾಪ್ಟಾಪ್ ಅಲ್ಲಿ ಹೀಗೆ ಕೆಲಸ ಮಾಡ್ತಿರ್ಬೇಕಾದ್ರೆ ಆಗ ಅವಳಿಗೆ ಅವಳ ಒಂದು ಮೊಬೈಲ್ ಇಂದಾನೆ ಮೆಸೇಜ್ ಬರುತ್ತೆ. ಇದೇನಿದು ನನ್ನ ಮೊಬೈಲ್ ಇಂದಾನೆ ಹಿಂಗ್ ಮೆಸೇಜ್ ಬಂತು ಅಂದ್ಬಿಟ್ಟು ಆ ಮೆಸೇಜ್ ನ
ಓಪನ್ ಮಾಡಿ ನೋಡ್ತಾಳೆ. ಓಪನ್ ಮಾಡಿ ನೋಡಿದ ತಕ್ಷಣ ಇವಳು ಒಂದು ಫೋಟೋಗಳು ಅದ್ರೊಳಗಡೆ ಇರುತ್ತೆ. ಅಂದ್ರೆ ಈಗ ಪ್ರೆಸೆಂಟ್ ಏನ್ ಕೂತಿದ್ದಾಳೋ ಸೇಮ್ ಇದೇ ಒಂದು ಫೋಟೋನ ಆ ಸೈಕೋ ಕಿಲ್ಲರ್ ಇವನ್ಗೆ ಸೆಂಡ್ ಮಾಡಿರ್ತಾನೆ. ಇವಳು ಇದನ್ನ ನೋಡ್ಬಿಟ್ಟು ನಿಮಿಷ ಗಾಬರಿ ಹೋಗ್ಬಿಡ್ತಾಳೆ. ಏನ್ ತುಕಿ ನನ್ ಫೋಟೋ ಹಿಂಗ್ ಬಂದಿದೆಯಲ್ಲ ಅನ್ಬಿಟ್ಟು ಬಾಗ್ಲ ಹತ್ರ ನೋಡ್ತಾಳೆ. ಡೋರ್ ಓಪನ್ ಆಗಿರುತ್ತೆ. ಮೆಲ್ಲುಕ್ ಎದ್ಬಿಟ್ಟು ಆಚೆ ನೋಡ್ತಾಳೆ. ಒಬ್ಬ ಸೈಕೋ ಕಿಲ್ಲರ್ ನಿಂತಿರ್ತಾನೆ. ಅವನು ಕೂಡ ಮನೆ ಒಳಗಡೆ ಓಡ್ ಬರಬೇಕು ಅನ್ನಷ್ಟರಲ್ಲಿ ಇವಳು ಕೂಡ ಸಡನ್ ಆಗಿ ಹೋಗ್ಬಿಟ್ಟು ಡೋರ್ನ ಕ್ಲೋಸ್ ಮಾಡ್ಬಿಡ್ತಾಳೆ. ಅವನು ಬೇರೆ ಒಂದು ಡೋರ್ ಕಡೆಯಿಂದ ಬರೋಕೆ ಟ್ರೈ ಮಾಡ್ತಾನೆ. ಆದ್ರೆ ಇವಳು ಬಿಡೋದಿಲ್ಲ. ಎಲ್ಲಾ ಡೋರು ಎಲ್ಲಾ ಕಿಟಕಿ ಏನೇನಿತ್ತು ಎಲ್ಲ ಕೂಡ ಕ್ಲೋಸ್ ಮಾಡಕ್ ಬಿಡ್ತಾಳೆ. ಕ್ಲೋಸ್ ಮಾಡ್ಬಿಟ್ಟು ಪೊಲೀಸ್ನವ್ರಿಗೆ ಫೋನ್ ಮಾಡೋಣ ಅಂದ್ಬಿಟ್ಟು ಲ್ಯಾಪ್ಟಾಪ್ ಅಲ್ಲಿ ಪೊಲೀಸ್ ಅವ್ರಿಗೆ ಕಾಲ್ ಮಾಡೋಣ ಅಂತ ಹೋಗ್ತಾಳೆ. ಆದ್ರೆ ಇವ್ನು ಬುದ್ಧಿವಂತ ಅಲ್ಲ ಸೈಕೋ ಕಿಲ್ಲರ್. ಹೋಗ್ಬಿಟ್ಟು ಅವ್ನ ಮನೆ ಒಂದು ಪವರ್ ನೇ ಆಫ್ ಮಾಡ್ಬಿಡ್ತಾನೆ. ಎಲ್ಲ ಕಡೆ ಲೈಟ್ ಆಫ್ ಆಗಿರೋದ್ರಿಂದ ಆ ಲ್ಯಾಪ್ಟಾಪ್ ಗೆ ಕನೆಕ್ಟ್ ಆಗಿದಂತಹ ಒಂದು ವೈಫೈ ಆಫ್ ಆಗ್ಬಿಡುತ್ತೆ. ಇದರಿಂದ ಇವಳು ಯಾರಿಗೂ ಕಾಲ್ ಮಾಡಕ್ ಆಗೋದಿಲ್ಲ ಈಗ. ಮತ್ತೆ ಅವನ ಹತ್ರ ನೋಡ್ತಾಳೆ. ಅವನು ಒಂದು ಚಾಕುನ ತಗೊಂಡು ಫುಲ್ ಎದುರಿಸ್ತಾ ಇರ್ತಾನೆ. ಬಾ ನಿನ್ನ ಮರ್ಡರ್ ಮಾಡ್ತೀನಿ ಅಂತ. ಮತ್ತೆ ಹಾಗೆ ಅವನು ಎಲ್ಲ ಹೋಗ್ತಾ ಇರ್ತಾನೆ. ಇವಳು ಕೂಡ ಅವನ್ನ ಎಲ್ಲಿ ಹೋಗ್ತಿದೆ ಅಂತ ನೋಡಿದಾಗ ಅವನು ಸೀದಾ ಇವಳು ಕಾರ್ ಹತ್ರ ಹೋಗ್ತಾನೆ. ಕಾರ್ ಹತ್ರ ಹೋಗ್ಬಿಟ್ಟು ಶಿಸ್ತಾಗಿ ಟೈರ್ ನ ಪಂಚರ್ ಮಾಡಕ್ ಬಿಡ್ತಾನೆ. ಇವಳೆಲ್ಲೂ ಓಡಕ್ಬಾರದು ಅಂದ್ಬಿಟ್ಟು ನೆಕ್ಸ್ಟ್ ಇವಳು ಒಂದು ಲಿಫ್ಟಿಕ್ ನ ತಗೋತಾಳೆ. ಲಿಫ್ಟಿಕ್ ನ ತಗೊಂಡ್ಬಿಟ್ಟು ಆ ಡೋರ್ ನ ಒಂದು ಗ್ಲಾಸ್ ಮುಂದೆ ಬರೀತಾಳೆ. ನೀವ್ ಕೇಳ್ಬೋದು ಬಿಡು ಅದೇನ್ ಡೋರ್ ತಾನೆ ಹೊಡೆದಾಕ್ಬೋದಲ್ಲ ಗ್ಲಾಸ್ ತಾನೆ ಅದು ಅಂತ. ಬಟ್ ಆದ್ರೆ ಇವಳು ಮನೇಲಿರೋ ಎಲ್ಲಾ ಗ್ಲಾಸ್ ಕಿಟಕಿಗಳೆಲ್ಲ ಬುಲೆಟ್ ಪ್ರೂಫ್ ಆಗಿರುವಂತ ಗ್ಲಾಸ್ ಗಳಿರುತ್ತೆ. ಎಷ್ಟೇ ಹೊಡೆದಾಕಿದ್ರು ಹೊಡೆದೋಗಕ್ಕಂತೂ ಚಾನ್ಸೇ ಇರೋದಿಲ್ಲ ಆಯ್ತಾ. ಮತ್ತೆ ಆ ಗ್ಲಾಸ್ ಮೇಲೆ ಏನ್ ಬರುತ್ತಾಳೆ ಅಂದ್ರೆ ವಾಂಟ್ ಟೆಲ್ ಟಿಂಟ್ ಸಿ ಫೇಸ್ ಬಾಯ್ ಫ್ರೆಂಡ್ ಕಮಿಂಗ್ ಹೋಮ್ ಅಂತ ಬರ್ತಿರ್ತಾಳೆ. ಅಂದ್ರೆ ನಾನು ನಿನ್ ಮಕ ನೋಡಿಲ್ಲ, ನಮ್ ಬಾಯ್ ಫ್ರೆಂಡ್ ಇನ್ನೇ ಮನೆಗೆ ಬರ್ತಾ ಇದ್ದೀನಿ, ಇಲ್ಲಿಂದ ಹೊಟ್ಟೋಗ್ಬಿಡು ಅಂತ ಒಂದು ಸಿಗ್ನಲ್ ಕೊಟ್ಟಿರ್ತಾಳೆ. ಇದನ್ನ ಸೈಕೋ ಕಿಲ್ಲರ್ ನೋಡ್ಬಿಟ್ಟು ಅವನ ಒಂದು ಮಾಸ್ಕ್ ನ ತೆಗಿತಾನೆ. ತೆಗೆದ್ಬಿಟ್ಟು ಅವನು ಅವಳ ಹತ್ರ ನನ್ನ ಲಿಪ್ಸ್ ನ ರೀಡ್ ಮಾಡು ಅಂತ ಹೇಳ್ತಾನೆ. ಇವಳಿಗೆ ಲಿಪ್ಸ್ ನ ರೀಡ್ ಮಾಡಿ ಆಪೋಸಿಟ್ ಅಲ್ಲಿ ಏನ್ ಮಾತಾಡ್ತಿದ್ದಾರೆ ಅಂತ ಅದು ಅರ್ಥ ಆಗುತ್ತೆ ಇವಳಿಗೆ. ಅದಕ್ಕೋಸ್ಕರ ಲಿಪ್ಸ್ ನ ರೀಡ್ ಮಾಡ್ತಾಳೆ. ಅವ್ನು ಏನ್ ಹೇಳ್ತಾನೆ ಅಂದ್ರೆ ನಾನು ಯಾವಾಗ ಬೇಕಾದ್ರೂ ನಿನ್ನ ಮನೆಯೊಳಗಡೆ ಬಂದು ನಿನ್ನ ಸಾಯಿಸ್ಬೋದು, ಆದ್ರೆ ನಾನು ಆ ರೀತಿ ಮಾಡೋದಿಲ್ಲ. ನೀನಾಗಿ ನನ್ನ ಕೇಳ್ಕೊಬೇಕು, ಸಾಯಿಸು ನನ್ನ ಅಂತ. ಅದಲ್ಲಿವರೆಗೂ ನನಗೆ ಟಾರ್ಚರ್ ಕೊಡ್ತೀನಿ. ನನ್ನಿಂದ ನೀನ್ ತಪ್ಪಿಸ್ಕೊಳಕ್ಕಂತೂ ಸಾಧ್ಯನೇ ಇಲ್ಲ. ನಿನ್ನ ಸಾವು ನನ್ನಿಂದಾನೆ, ನಿನ್ ಕೈಲಾದ್ರೆ ತಪ್ಪಿಸ್ಕೊಂಡು ನೋಡೋಣ ಅಂತ ಒಂದು ಚಾಲೆಂಜ್ ನ ಹಾಕಿ ಅವಳಿಗೆ ಎದುರಿಸ್ತಾ ಇರ್ತಾನೆ. ಆ ರೀತಿ ಹೇಳಿ ಸೈಕೋ ಕಿಲ್ಲರ್ ಅಲ್ಲಿಂದ ಹೋಗ್ಬಿಡ್ತಾನೆ. ಇವಳು ಎದ್ಬಿಟ್ಟು ತನ್ನ ಮನೇಲಿರುವಂತಹ ಒಂದು ಚಾಕು ಮತ್ತೆ ಒಂದು ಸುತ್ಕೆನ ಎತ್ಕೋತಾಳೆ. ಎತ್ಕೊಂಡು ಸೀದಾ ರೂಮ್ ಹೋಗ್ತಾಳೆ. ರೂಮ್ ಹೋಗ್ಬಿಟ್ಟು ಡೋರ್ ನ ಕ್ಲೋಸ್ ಮಾಡ್ಕೊಂಡು ಒಂದ್ ಜಾಗದಲ್ಲಿ ಕೂತಿರ್ತಾಳೆ. ಕಿಟಕಿನೆಲ್ಲ ಕ್ಲೋಸ್ ಮಾಡ್ಬಿಟ್ಟು ಕೂತ್ಕೊಂಡಿರ್ಬೇಕಾದ್ರೆ ಕಿಟಕಿ ಹತ್ರ ಯಾವ್ದೋ ಒಂದು ಕೈ ಶಾಡೋ ಕಾಣಿಸುತ್ತೆ. ಇದರಿಂದ ಇವಳು ಭಯ ಪಡ್ಕೊಂಡಾದ್ರೂ ಪರವಾಗಿಲ್ಲ ಅನ್ಬಿಟ್ಟು ಎದ್ದು ಹೋಗಿ ನೋಡಿದ್ರೆ ಆ ಸೈಕೋ ಕಿಲ್ಲರ್ ಅವಳನ್ನ ಸಾಯಿಸಿರ್ತಾನಲ್ಲ ಸಾರಾನ, ಅವಳು ಡೆಡ್ ಬಾಡಿ ತಗೊಂಡ್ ಬಂದ್ಬಿಟ್ಟು ಅವಳ ಒಂದು ಕೈಯಿಂದ ಕಿಟಕಿ ಮೇಲೆ ಬಾರಿಸ್ತಾ ಇರ್ತಾನೆ. ಅಂದ್ರೆ ನಾಕ್ ಮಾಡ್ತಾ ಇರ್ತಾನೆ. ಇದನ್ನ ನೋಡ್ಬಿಟ್ಟು ಇವಳಿಗೆ ಒಂದ್ ನಿಮಿಷ ಶಾಕ್ ಆಗ್ಬಿಡುತ್ತೆ. ತನ್ನ ಫ್ರೆಂಡ್ ಒಂದ್ ಸಾಯಿಸ್ಬಿಟ್ಟಿದ್ದಾನಲ್ಲ ಅನ್ಬಿಟ್ಟು ಆ ರೂಮಿಂದ ಆಚೆ ಬಂದ್ಬಿಟ್ಟು ತುಂಬಾ ಅಳ್ತಾಳೆ. ತನ್ನ ಫ್ರೆಂಡ್ ನ ಸಾಯಿಸ್ಬಿಟ್ನಲ್ಲ ಇವನು ಅಂತ. ಆಗ ಇವಳಿಗೆ ಒಂದು ಜ್ಞಾಪಕ ಬರುತ್ತೆ. ಸಾರಾ ತನ್ನ ಫೋನ್ ನ ಅವಳ ಒಂದು ಹಿಂದೆ ಇರೋ ಒಂದು ಪಾಕೆಟ್ಗೆ ಇಟ್ಕೊಂಡಿರ್ತಾಳೆ. ಆಗ ಇವಳಿಗೊಂದು ಪ್ಲಾನ್ ಬರುತ್ತೆ. ಇವಳ ಒಂದು ಬ್ಯಾಗ್ ಇಂದ ಇವಳ ಒಂದು ಕಾರ್ ಕೀನ ತೆಗಿತಾಳೆ. ತೆಗೆದ್ಬಿಟ್ಟು ಆ ಕಾರು ಫುಲ್ ಸೌಂಡ್ ಬರೋ ರೀತಿ ಮಾಡಕ್ಕೆ ನೋಡ್ತಾ ಇರ್ತಾಳೆ. ಸಿಗ್ನಲ್ ಕರೆಕ್ಟ್ ಆಗಿ ಸಿಗ್ತಾ ಇರೋದಿಲ್ಲ. ಕಾರು ಲಾಕ್ ಆಗಿರುತ್ತಲ್ಲ, ಅದು ಸೌಂಡ್ ಬರಕ್ ಮಾಡಕ್ ಆಗ್ತಾ ಇರೋದಿಲ್ಲ. ಇವಳು ಹತ್ತತ್ರ ಹೋಗ್ಬಿಟ್ಟು ಟಕನಾಗಿ ಡೋರ್ ತೆಗೆದ್ಬಿಟ್ಟು ಆ ಕಾರ್ ನ ಒಂದು ಸೌಂಡ್ ಬರೋ ರೀತಿ ಮಾಡ್ಬಿಡ್ತಾಳೆ. ಇದರಿಂದ ಸೈಕೋ ಕಿಲ್ಲರ್ ಏನ್ ಮಾಡ್ತಾನೆ, ಈ ಕಾರ್ ಹತ್ರ ಬಂದ್ಬಿಡ್ತಾನೆ. ಈ ಟೈಮ್ ನ ಯೂಸ್ ಮಾಡ್ಕೊಂಡು ಇವಳು ಈ ಸಾರ ಒಂದು ಡೆಡ್ ಬಾಡಿ ಇರುತ್ತಲ್ಲ ಅದ್ರ ಹತ್ರ ಬರ್ತಾಳೆ. ಕಿಟಕಿಯಿಂದ ಸ್ವಲ್ಪ ಆಚೆ ಬಂದ್ಬಿಟ್ಟು ಡೆಡ್ ಬಾಡಿ ಹತ್ರ ಆ ಫೋನ್ ನ ಹುಡುಕ್ತಾ ಇರ್ತಾಳೆ. ಬಟ್ ಆದ್ರೆ ಅವಳಿಗೆ ಆ ಫೋನ್ ಸಿಗ್ತಾನೆ ಇರೋದಿಲ್ಲ, ಸಾರ ಫೋನ್. ಆಗ ಸಡನ್ ಆಗಿ ಸೈಕೋ ಕಿಲ್ಲರ್ ಇವಳನ್ನ ಹಿಡಿಯಕ್ಕೆ ಅಂತ ಬಂದ್ಬಿಡ್ತಾನೆ. ಇದರಿಂದ ಇವಳು ವಾಪಸ್ ಹೋಗ್ಬಿಟ್ಟು ಕಿಟಕಿನ ಕ್ಲೋಸ್ ಮಾಡಕ್ಕೆ ಅಂತ ನೋಡ್ತಾಳೆ. ಬಂದ್ಬಿಟ್ಟು ಟಕ್ಕನಾಗಿ ಹಿಡ್ಕೊಂಡ್ಬಿಡ್ತಾನೆ. ಕ್ಲೋಸ್ ಮಾಡಕ್ ಟ್ರೈ ಮಾಡ್ತಾ ಇರ್ತಾನೆ, ಆಗೋದಿಲ್ಲ. ಇವಳು ಪಕ್ಕದಲ್ಲಿ ಒಂದು ಹ್ಯಾಮರ್ ಇರುತ್ತೆ. ಹ್ಯಾಮರ್ ನ ತಗೊಂಡು ಇವನ್ನ ಒಂದು ಫೋರ್ ಗೆ ಎತ್ತಿ ಒಂದು ಕೊಡ್ತಾಳೆ ನೋಡ್ರಿ, ಚುಚ್ಕೊಂಡ್ಬಿಡುತ್ತದು ಇವನ್ನ ಒಂದು ಕೈಗೆ. ಆಗ ಕಿಟಕಿನ ಕ್ಲೋಸ್ ಮಾಡ್ಬಿಡ್ತಾಳೆ. ಅವನು ಕೂಡ ಫುಲ್ ನೋವಿಂದ ಒದ್ದಾಡ್ತಾ ಇರ್ತಾನೆ. ಕೈ ಚುಚ್ಕೊಂಡ್ಬಿಟ್ಟಿರುತ್ತದು. ಸಾರ ಒಂದು ಬಟ್ಟೆನ ಕೊಯ್ಕೊಂಡು ಅವನು ಸ್ವಲ್ಪ ಕಟ್ಕೋತಾನೆ. ಕಟ್ಕೊಂಡ್ಬಿಟ್ಟು ಫೋನ್ ನ ತೋರಿಸ್ತಾನೆ. ನೋಡು ಫೋನ್ ಇಲ್ಲೈತೆ, ಏನ್ ಬೇಕಂದ್ರೆ ಆಚೆ ಪಕ್ಕ ಕೊಡ್ತೀನಿ ಅಂತ ಚೂಡಾಯಿಸ್ತಾ ಇರ್ತಾನೆ. ಮತ್ತೆ ಸಾರ ಒಂದು ಕಿವಿಲಿದ್ದಂತಹ ಒಂದು ವಾಲೆನ್ ತಗೊಂಡು ತನ್ನ ಜಾಬ್ಗೆ ಹಾಕೋತಾನೆ. ಇದರಿಂದ ಇವಳು ಬೇಜಾರು ಮಾಡ್ಕೊಂಡು ಮತ್ತೆ ವಾಪಸ್ಸು ತನ್ನ ಹಾಲಿಗೆ ಬರ್ತಾಳೆ. ಹಾಲಿಗೆ ಬಂದ್ಬಿಟ್ಟು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇರೋದಿಲ್ಲ. ನೆಕ್ಸ್ಟ್ ಇವಳಿಗೆ ಇವನಿಂದ ಹೆಂಗ್ ತಪ್ಪಿಸ್ಕೊಬೇಕು ಅನ್ನೋದು. ಇವನಿಂದ ಹೇಗಾದ್ರೂ ಮಾಡಿ ತಪ್ಪಿಸ್ಕೊಂಡು ಇಲ್ಲಿಂದ ಓಡೋಗ್ಬಿಡ್ಬೇಕು ಅಂದ್ಬಿಟ್ಟು ಅವನು ಆ ಮನೆನ ಯಾವಾಗ್ಲೂ ರೌಂಡ್ ಆಗ್ತಾ ಇರ್ತಾನೆ. ಇದಕ್ಕೋಸ್ಕರ ಅವನು ಎಷ್ಟು ನಿಮಿಷಕ್ಕೆ ಯಾವ ಕಡೆಗೆ ಹೋಗ್ತಾನೆ ಅಂತ ಒಂದು ಅನಾಲೈಸ್ ನ ಮಾಡ್ಕೊತಾಳೆ. ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತಾನೆ. ಎಷ್ಟು ನಿಮಿಷಕ್ಕೆ ಇಲ್ಲಿ ಬರ್ತಾನೆ, ನೆಕ್ಸ್ಟ್ ಎಷ್ಟು ನಿಮಿಷಕ್ಕೆ ನೆಕ್ಸ್ಟ್ ಡೋರ್ ಹತ್ರ ಹೋಗ್ತಾನೆ. ಈ ರೀತಿ ಒಂದು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಇವಳು ಅವ್ನು ಕರೆಕ್ಟ್ ಟೈಮ್ಗೆ ಬೇರೆ ಕಡೆ ಹೋದಾಗ, ಮನೆ ಹಿಂದೆ ಕಡೆಗೆ ಹೋದಾಗ ಇವಳು ಮನೆ ಆಚೆ ಬಂದ್ಬಿಟ್ಟು ಇವಳನ್ನ ಒಂದು ಮನೆ ಬೇಸ್ಮೆಂಟ್ ಅಂದ್ರೆ ಇವ್ರು ಮನೆ ಕಟ್ಕೊಳ್ಳೋಕ್ಕಿಂತ ಮುಂಚೆ ಕೆಳಗಡೆ ಸ್ವಲ್ಪ ಜಾಗ ಬಿಟ್ಟಿರ್ತಾರೆ ಕಡ್ಡಿ ಇಟ್ಕೊಂಡು, ಅದ್ರ ಕೆಳಗಡೆ ಬಂದ್ಬಿಡ್ತಾಳೆ ಇವಳು. ಆ ಸೈಕೋ ಕಿಲ್ಲರ್ ಇನ್ನು ಅನ್ಕೊಂಡಿರ್ತಾನೆ ಅವಳೇನು ಮನೆ ಒಳಗಡೆ ಇದ್ದಾಳೆ ಅಂತ. ಮತ್ತೆ ಇವಳು ಆ ಕಿಲ್ಲರ್ ಯಾವ ಕಡೆ ಓಡಾಡ್ತಾ ಇದ್ದಾನೆ ಅನ್ಬಿಟ್ಟು ಇವಳ ಒಂದು ಕೈಯಿಂದ ಆ ಮರದ ಒಂದು ತುಂಡಿರುತ್ತಲ್ಲ ಅದ್ರ ಮೇಲೆ ಇಟ್ಬಿಟ್ಟು ಅವನು ಯಾವ ಕಡೆಗೆ ನಡ್ಕೊಂಡು ಹೋಗ್ತಾ ಇದ್ದಾನೆ ಅನ್ನೋ ಒಂದು ಅನಾಲಿಸ್ ನ ಮಾಡ್ಕೊತಾಳೆ. ಮಾಡ್ಕೊಂಡು ಅವ್ನು ಆ ಕಡೆಗೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಈ ಟೈಮ್ ಯೂಸ್ ಮಾಡ್ಕೊಂಡು ಇವಳು ಇಲ್ಲಿಂದ ಓಡೋಗಕ್ಕೆ ಅಂತ ಟ್ರೈ ಮಾಡ್ತಾಳೆ. ಓಡ್ತಿರ್ಬೇಕಾದ್ರೆ ಒಂದು ಬಾಣನೆ ಬಿಡ್ತಾನೆ. ಅದು ಸೀದಾ ಬಂದು ಮರಕ್ಕೆ ಹೊಡೆಯುತ್ತೆ. ಇದರಿಂದ ಇವಳು ಮತ್ತೆ ಮನೆಯೊಳಗೆ ವಾಪಸ್ ಹೋಗಕ್ಕೆ ಅಂತ ಓಡ್ತಾ ಇರ್ತಾಳೆ. ಅವನು ಕೂಡ ಎಷ್ಟು ಬಾಣ
ಪ್ರಾಣನ ಬಿಡಬೇಕು ಅನ್ನೋಷ್ಟರಲ್ಲಿ ಇವಳಾಲೆ ಮನೆಯೊಳಗಡೆ ಹೋಗ್ಬಿಟ್ಟು ಲಾಕ್ ಮಾಡ್ಕೊಂಡ್ಬಿಡ್ತಾಳೆ. ಅವನು ಕೂಡ ಹತ್ರ ಬಂದ್ಬಿಟ್ಟು ನೀನ್ ಏನೇ ಮಾಡಿದ್ರು ತಲೆ ಕಟ್ಸ್ಕೊಂಬೇಡ, ನೀನು ಕತೆ ನಾನು ಮುಗಿಸ್ತೀನಿ ನೋಡ್ತಾ ಇರೋ ಅಂದ್ಬಿಟ್ಟು ಅಲ್ಲಿಂದ ಒಂದು ಸ್ಮೈಲ್ ಕೊಟ್ಬಿಟ್ಟು ಅಲ್ಲಿಂದ ಹೋಗ್ತಾ ಇರ್ತಾನೆ. ಇವಳು ಗೊತ್ತಾಗ್ತಾ ಇರೋದೆಲ್ಲ ಇನ್ನು ಮುಂದಕ್ಕೆ ನಾನು ಏನ್ ಮಾಡ್ಬೇಕು ಅನ್ನೋದು. ಅದಕ್ಕೋಸ್ಕರ ಇವಳು ಮೇಲ್ಗಡೆ ಇರೋಂತ ಒಂದು ರೂಮ್ ಒಳಗಡೆ ಹೋಗ್ತಾಳೆ. ಅಲ್ಲಿ ಹೋಗ್ಬಿಟ್ಟು ಕಿಟಕಿಯಿಂದ ನೋಡ್ತಾ ಇರ್ತಾಳೆ ಇವನ್ ಏನ್ ಮಾಡ್ತಾ ಇದ್ದಾನೆ ಅಂತ. ಅವ್ನ್ ಮತ್ತೆ ಮನೆಯಲ್ಲಿ ಸುತ್ತಾಕೊಂಡು ಯಾವ ಕಡೆಯಿಂದ ಒಳಗಡೆ ಹೋಗ್ಬೋದು ಅಂತ ನೋಡ್ತಾ ಇರ್ತಾನೆ, ಇವಳು ಯಾವ ಕಡೆಯಿಂದ ಬರ್ತಾಳೆ ಅಂತ. ಆಗ ಇವಳಿಗೆ ಮತ್ತೆ ಇನ್ನೊಂದು ಪ್ಲಾನ್ ಬರುತ್ತೆ. ಪ್ಲಾನ್ ಸಕ್ಸಸ್ ಮಾಡೋದಕ್ಕೆ ಒಂದು ಟಾರ್ಚ್ ನ ತಗೊಂಡು, ಅಂದ್ರೆ ಕಿಲ್ಲರ್ ಆ ಸೈಡ್ ಹೋದಾಗ, ಅಂದ್ರೆ ಮನೆಯ ಬಾಗ್ಲು ಮುಂದೆ ಹೋದಾಗ ಇವಳು ಮನೆ ಒಂದು ರೂಫ್ ಮೇಲೆ ಬರ್ತಾಳೆ. ಅಂದ್ರೆ ಮನೆ ಮೇಲೆ ಒಂದು ಚಾವಣಿ ಹಾಕಿರ್ತಾರಲ್ಲ, ಆ ಚಾವಣಿ ಮೇಲೆ ಹತ್ಕೊಂಡು ಇವಳು ಬೇರೆ ಕಡೆ ಹೋಗೋಕೆ ಟ್ರೈ ಮಾಡ್ತಾ ಇರ್ತಾಳೆ. ಇವಳೊಂದು ಟಾರ್ಚ್ ತಂದಿರ್ತಾಳಲ್ಲ, ಆ ಟಾರ್ಚ್ ನ ಆನ್ ಮಾಡ್ಬಿಟ್ಟು ಒಂದು ಕಾರ್ಡ್ ಸೈಡ್ ಗೆ ಎಸ್ಬಿಡ್ತಾಳೆ. ಇದರಿಂದ ಲೈಟ್ ಬಂದಿರೋದ್ರಿಂದ ಈ ಸೈಕೋ ಕಿಲ್ಲರ್ ಆ ಟಾರ್ಚ್ ಹತ್ರ ಹೋಗ್ತಾನೆ. ಈ ಟೈಮ್ ಯೂಸ್ ಮಾಡ್ಕೊಂಡು ಇಲ್ಲಿಂದ ಬೇರೆ ಒಂದು ಚಾವಣಿ ಮೇಲೆ ಶಿಫ್ಟ್ ಆಗೋಕೆ ಹೋಗ್ತಾ ಇರ್ಬೇಕಾದ್ರೆ ಅವ್ಳ ಕಾಲಿಗೆ ಒಂದು ಬಾಣ ಬಂದು ಚುಚ್ಚುತ್ತೆ. ನೋಡಿದ್ರೆ ಆ ಸೈಕೋ ಕಿಲ್ಲರ್ ಅಲ್ಲಿ ಹೋಗಿ ಇರೋದಿಲ್ಲ, ವಾಪಸ್ ಎಲ್ಲಿ ಬಂದಿರ್ತಾನೆ ತಗೊಳಕೊಂಡಿರ್ತಾಳೆ. ಇವಳು ಚುಚ್ಕೊಂಡಿರೋದ್ರಿಂದ ಅವಳು ಆ ಚಾವಣಿ ಮೇಲೆ ಒದ್ದಾಡ್ತಾ ಇರ್ತಾಳೆ. ಇವನು ಕೂಡ ಒಳ್ಳೆ ಟೈಮ್ ಸಿಕ್ತು ಮುಗ್ಸಕ್ಕೆ ಇವಳು ಅಂದ್ಬಿಟ್ಟು ಅಲ್ಲಿ ಹತ್ತುತ್ತಾ ಇರ್ತಾನೆ. ಇನ್ನೇನ್ ಹತ್ತಿ ನೋಡ್ತಿರ್ಬೇಕಾದ್ರೆ ಇವಳು ಅವನ ಹತ್ರ ಇದ್ದಂತ ಒಂದು ಕ್ರಾಸ್ ನ ಕಿತ್ಕೊಂಡು ಇವಳು ಅವನಿಗೆ ಒಂದು ಸರಿಯಾಗಿ ಹೊಡೆದು ಮೇಲಿಂದ ಕೆಳಗಡೆಗೆ ಬೀಳಿಸ್ಬಿಡ್ತಾನೆ ಅವನ್ನ. ಅವ್ನು ಮತ್ತೆ ಎದ್ಬಿಟ್ಟು ಮೇಲ್ಗಡೆ ಬರ್ಬೇಕು ಅನ್ನಷ್ಟಲ್ಲಿ ಇವಳು ಇವನ ಹತ್ರ ಇದ್ದಂತ ಒಂದು ಕ್ರಾಸ್ ಇರ್ತಲ್ಲ ಅದನ್ನ ತಗೊಂಡು ಇವಳು ಮತ್ತೆ ವಾಪಸ್ ಮನೆಯೊಳಗಡೆ ಬಂದ್ಬಿಡ್ತಾಳೆ. ಬಂದ್ಬಿಟ್ಟು ಕಿಟಕಿನ ಕ್ಲೋಸ್ ಮಾಡ್ಬಿಡ್ತಾಳೆ. ಅವನು ಕೂಡ ಒಳಗಡೆ ಬರಕ್ ಟ್ರೈ ಮಾಡ್ತಾನೆ, ಬಟ್ ಆಗೋದಿಲ್ಲ, ಕಿಟಕಿನ ಕ್ಲೋಸ್ ಮಾಡಿಬಿಡ್ತಾಳೆ. ಇದಾದ್ಮೇಲೆ ಇವಳು ಒಂದ್ ಜಾಗಕ್ಕೆ ಹೋಗ್ಬಿಟ್ಟು ಇವಳು ಕಾಲಿಗೆ ಚುಚ್ಕೊಂಡಿತ್ತಲ್ಲ ಬಾಣ, ಆ ಫುಲ್ ಗಾಯ ಆಗ್ಬಿಟ್ಟು ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಇವಳು ಡೆಟಾಯಿಲ್ ನ ತಗೊಂಡು ತನ್ನ ಕಾಲಿನ ಮೇಲೆ ಸುರ್ಕೋತಾಳೆ. ಫುಲ್ಲು ನೋವಾಗ್ತಾ ಇರುತ್ತೆ. ಆಗ ಈಗ ಮಾಡಿ ತಡ್ಕೋತಾಳೆ ಇವಳು. ಆ ಡೆಟಾಯಿಲ್ ಅದಕ್ಕೆ ಹಾಕ್ಬಿಟ್ಟು ಒಂದು ಬಟ್ಟೆಯಿಂದ ಇವಳ ಒಂದು ಗಾಯನ ಕವರ್ ಮಾಡ್ಕೋತಾಳೆ. ಕವರ್ ಮಾಡ್ಕೊಂಡು ಅವನ ಹತ್ರ ಕಿತ್ಕೊಂಡ್ ಬಂದಿದ್ಲಲ್ಲ ಆ ಒಂದು ಬಾಣ, ಆ ಕ್ರಾಸ್ಗೆ ಹೇಗೆ ಬಿಲ್ಲನ್ನ ಹಾಕ್ಬಿಟ್ಟು ಶೂಟ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇರೋದಿಲ್ಲ. ಇವಳು ಟ್ರೈ ಮಾಡ್ತಾ ಇರ್ತಾಳೆ ಇದನ್ನ ಹೇಗ್ ವರ್ಕ್ ಮಾಡ್ಬೇಕು ಅಂತ. ಇದನ್ನೆಲ್ಲ ಈ ಸೈಕೋ ಕಿಲ್ಲರ್ ನೋಡ್ತಾ ಇರ್ತಾನೆ ಅವಳು ಟ್ರೈ ಮಾಡ್ತಾ ಇರೋದನ್ನ. ಅಯ್ಯೋ ಪಾಪ ಮೂಗಿ ಏನೋ ಟ್ರೈ ಮಾಡ್ತಾಳೆ ಆಯ್ತಲ್ಲ ಅಂತ ಅನ್ಕೋತಾ ಇರ್ತಾನೆ ಇವನೇ. ಈ ಕಡೆ ನೋಡಿದ್ರೆ ಈ ಸಾರನ ಹಸ್ಬೆಂಡ್ ಜಾನು ಅಲ್ಲಿಗೆ ಬಂದಿರ್ತಾನೆ. ಸಾರನ್ನ ಹುಡಿಕೊಂಡು ಬಂದ್ಬಿಟ್ಟು ಅವಳೆಲ್ಲೂ ಕಾಣ್ತಾ ಇರೋದಿಲ್ಲ. ಹಾಗಾಗಿ ಕಾಲ್ ಮಾಡಕ್ಕೆ ಹೋಗ್ತಾನೆ. ಆಗ ಸಡನ್ ಆಗಿ ಈ ಸೈಕೋ ಕಿಲ್ಲರ್ ಬಂದ್ಬಿಟ್ಟು ಯಾರು ನೀನು ಕೈ ಎತ್ತು ಮೇಲ್ಗಡೆ, ನಾನು ಪೊಲೀಸು ಕೈ ಎತ್ತು ಅಂತ ಎದುರಿಸ್ತಾ ಇರ್ತಾನೆ. ಅದಕ್ಕೋಸ್ಕರ ಇವನು ಕೂಡ ಕೈ ಎತ್ಬಿಟ್ಟು ನಾನು ಈ ರೀತಿ ನನ್ನ ಗರ್ಲ್ ಫ್ರೆಂಡ್ ನೋಡ್ಕೊಂಡ್ ಬಂದೆ ಅಂದಾಗ, ಇಲ್ಲ ಯಾರ ಗರ್ಲ್ ಫ್ರೆಂಡ್ ಇಲ್ಲ, ನಾನು ಇದೇ ರೀತಿ ಯಾರೊಬ್ರು ಫೋನ್ ಮಾಡಿ ಕರೆಸ್ಬಿಟ್ಟು ನನ್ನ ಮೇಲೆ ಹಲ್ಲೆ ಮಾಡಿದ್ರು, ನನ್ನ ತಪ್ಪಿಸ್ಬಿಟ್ಟು ನನ್ನ ಒಂದು ಫೋನ್ ಕಿತ್ಕೊಂಡ್ಬಿಟ್ಟು ನನ್ನ ಒಂದು ಕೈಗೆ ಚುಚ್ಚಿದ್ದಾರೆ, ನನಗೆ ಬ್ಯಾಕಪ್ ಬೇಕು, ನಿನ್ ಫೋನ್ ಕೊಡಿಲಿ, ನಾನು ನಮ್ಮ ಟೀಮ್ಗೆ ಫೋನ್ ಮಾಡ್ಬೇಕು ಅಂದ್ಬಿಟ್ಟು ಜಾನ್ ಒಂದು ಫೋನ್ ನ ಇಸ್ಕೊಂಡ್ಬಿಟ್ಟು ಪೊಲೀಸವ್ರಿಗೆ ಫೋನ್ ಮಾಡೋ ತರ ಡೋಮ್ ಮಾಡ್ತಾನೆ. ಮಾತಾಡ್ಬಿಟ್ಟು ಹಾಗೆ ಅವ್ನ ಫೋನ್ ಎತ್ತಿ ಜಾಬ್ಗೆ ಹಾಕೊಂಡ್ಬಿಡ್ತಾನೆ. ಮಾತಾಡ್ತಾನೆ ನೀನ್ ಯಾರು ಜಾನ್, ನೀನ್ ಯಾಕೆ ಇಲ್ಲಿಗೆ ಬಂದೆ ಅಂದಾಗ, ಇಲ್ಲ ನನ್ನ ಗರ್ಲ್ ಫ್ರೆಂಡ್ ನೋಡ್ಕೊಂಡ್ ಬಂದೆ ಅಂತ ಜಾನ್ ಹೇಳ್ತಾನೆ. ಇಬ್ರು ಹೀಗೆ ಮಾತಾಡ್ತಿರ್ಬೇಕಾದ್ರೆ ಜಾನ್ ವಾಪಸ್ ಕೇಳ್ತಾನೆ ಅಂತ ನನ್ ಫೋನ್ ಕೊಡ್ರಿ ಇಲ್ಲಿ ಅಂತ. ಅದಕ್ಕೋಸ್ಕರ ಇವನು ಫೋನ್ ವಾಪಸ್ ಕೊಡಕ್ಕೆ ಅಂತ ಹೋಗ್ತಾನೆ. ಫೋನ್ ವಾಪಸ್ ಕೊಡ್ತಾ ಇರ್ಬೇಕಾದ್ರೆ ಈ ಸಾರನ ಒಂದು ಕಿವಿ ಬಾಲೆ ಬಿದ್ದೋಗ್ಬಿಡುತ್ತೆ. ಇದನ್ನ ಇವನು ಅಬ್ಸರ್ವ್ ಮಾಡ್ಬಿಡ್ತಾನೆ. ಇದು ನಿಂತಿದೆ ತಾನೆ, ಇವನ ಹತ್ರ ಹೆಂಗ್ ಬಂತು ಅಂತ ಇವನ್ ಫುಲ್ಲು ಡೌಟ್. ಈಗ ಅದ್ರಲ್ಲಿ ಬೇರೆ ಇವನ್ ಕೈ ಬೇರೆ ಗಾಯ ಆಗಿದೆಯಲ್ಲ, ಪಕ್ಕ ಏನೊಂದು ರಾಂಗ್ ನಡೆದಿದೆ, ಇವ್ನು ಹೇಗಾದ್ರೂ ಮಾಡಿ ಲಾಕ್ ಮಾಡ್ಕೊಬೇಕು ಅಂದ್ಬಿಟ್ಟು ಇವನು ಅವನ್ನ ಮಾತಾಡ್ತಾನೆ ಇವನೊಂದು ಕಲ್ನ ಎತ್ಕೋತಾನೆ ಜಾನ್ ಅವ್ನ್ಗೆ ಹೊಡಿಯೋಣ ಅಂದ್ಬಿಟ್ಟು. ಹೀಗೆ ಮಾತಾಡ್ತಾನೆ ಕಾರಲ್ಲಿ ಒಂದು ಡೂಪ್ಲಿಕೇಟ್ ಕೀ ಇದೆ, ಅದನ್ನ ತಗೊಳ್ಳಿ ಮನೆಯೊಳಗಡೆ ಹೋಗ್ಬೋದು ನೋಡಿ ಅಂತ ಸುಳ್ಳು ಹೇಳ್ಬಿಟ್ಟು ಇನ್ನೇನು ಹೊಡೆಯಕ್ಕೆ ಹೋಗ್ತಾ ಇರ್ತಾನೆ. ಈ ಕಡೆ ಇಲ್ಲಿ ಇವಳು ಕ್ರಾಸ್ ನ ರೆಡಿ ಮಾಡ್ತಿದ್ಲಲ್ಲ, ಇವಳು ಸುಮ್ನೆ ಆಚೆ ನೋಡೋಣ ಅಂತ ನೋಡ್ತಾಳೆ. ಈ ಜಾನ್ ಇರ್ತಾನಲ್ಲ, ಜಾನ್ಗೆ ಸಿಗ್ನಲ್ ಕೊಡ್ತಾ ಇರ್ತಾಳೆ ಅವ್ನು ತುಂಬಾ ಡೇಂಜರಸ್ ಸೈಕೋ ಕಿಲ್ಲರ್ ಅಂತ. ಇದನ್ನು ಜಾನ್ ನೋಡಿದ ತಕ್ಷಣ ಟಕ್ಕನಾಗಿ ಆ ಸೈಕೋ ಕಿಲ್ಲರ್ ಇವನ ಒಂದು ಕತ್ತಲಿರೋ ಒಂದು ನರನ ಕಟ್ ಮಾಡಿಬಿಡ್ತಾನೆ. ಕಟ್ಟು ಮಾಡಿರೋದ್ರಿಂದ ಅವನ ಕತ್ತಿಂದ ರಕ್ತ ಉಳಿದ ಈ ನದಿ ನೀರು ಹೋಗಲ್ವಾ ಹಂಗ ಹೋಗ್ತಾ ಇರುತ್ತೆ. ಅವನು ಹೊಡೆಯಕ್ಕೆ ಟ್ರೈ ಮಾಡ್ತಾನೆ, ಬಟ್ ಆಗ್ತಾನೆ ಇರೋದಿಲ್ಲ ಅವನಿಗೆ. ಇವಳು ಇದನ್ನೆಲ್ಲ ನೋಡ್ಬಿಟ್ಟು ಅಯ್ಯೋ ಬಿಡು ಅವನಲ್ಲಿ ಅಂದ್ರೆ ಮತ್ ಬರೋದಿಲ್ಲ ಹಂಗೆ ಫೀಲಿಂಗ್ ಅಲ್ಲಿ ಹೇಳ್ತಾ ಇರ್ತಾಳೆ. ಫುಲ್ ಕೋಪದಿಂದ ಬಡಿತಾ ಇರ್ತಾಳೆ. ಈಗ ಇವಳು ಹೋದ್ರೆ ಇವಳು ಕೂಡ ಸಾಯಿಸ್ಬಿಡ್ತಾನ ಅವ್ನು ಮೊದ್ಲೇ ಆಗ್ತಾ ಇಲ್ಲ ಈಗ ಅವ್ನ ಕೈಲಿ ಚುಚ್ಚೋದ್ರಿಂದ ಜಾನ್ ಫುಲ್ ಬ್ಲೀಡಿಂಗ್ ಆಗಿ ಅವನೆಲ್ಲ ಸತ್ತೋಗಿರೋ ರೀತಿ ಆಕ್ಟಿಂಗ್ ಮಾಡ್ತಾನೆ. ಇವನು ಅವ್ನು ಸತ್ತೋಗಿದ್ದೇನೆ ಅನ್ಬಿಟ್ಟು ಅವ್ನ ಹತ್ರ ಹೋಗಿದ ತಕ್ಷಣ ಇವನು ಹೋಗ್ಬಿಟ್ಟು ಅವ್ನ ಕತ್ನ ಟೈಟಾಗಿ ಹಿಡಿಯೋಕ್ ಶುರು ಮಾಡ್ತಾನೆ. ಹೇಗಿರೋ ಜಾನ್ ಸ್ವಲ್ಪ ತಪ್ಪೋಗಿದ್ದಾನೆ ಇವನಿಂದ. ಟೈಟ್ ಹಿಡಿದಿರೋದ್ರಿಂದ ಆ ಸೈಕೋ ಕಿಲ್ಲರ್ಗೆ ಉಸಿರಾಡಕ್ಕೂ ಕಷ್ಟ ಆಗ್ತಾ ಇರುತ್ತೆ. ಬಟ್ ಜಾನ್ಗಂತೂ ಆಗ್ತಾನೆ ಇರೋದಿಲ್ಲ, ಅವ್ನಿನ್ನೇ ಸತ್ತೋಗ್ಬಿಡ್ತಾನೆ. ಕತ್ತ ಹತ್ರ ಉಸಿರಾಡಂತಹ ಒಂದು ನರ ಕಟ್ ಮಾಡ್ಬಿಟ್ಟಿರ್ತಾನೆ ಇವನು. ಇವಳು ಇದ್ರೆ ಎಲ್ಲ ನೋಡ್ತಾ ಇರ್ತಾಳಲ್ಲ, ಜಾನು ಲಿಪ್ಸಿಕ್ ಅಂತ ಇಲ್ಲಿಂದ ಓಡೋಗು ಅಂತ ಹೇಳ್ತಾನೆ. ಇದು ಇವಳಿಗೆ ಅರ್ಥ ಆಗ್ಬಿಟ್ಟು ಆ ಮನೆಯಿಂದ ಅಲ್ಲಿಂದ ಓಡೋಗೋಕೆ ಅಂತ ಓಡ್ತಾ ಇರ್ತಾಳೆ. ಆಗ ಟಕ್ಕನ ಸೈಕೋ ಕಿಲ್ಲರ್ ಅವನಿಂದ ಬಿಡಿಸ್ಕೊಟ್ಟು ಇವಳ ಹತ್ರ ಒಂದು ಕಲ್ನ ತಗೊಂಡು ಇವಳ ಒಂದು ಬುಲ್ಡೆಗೆ ಹೊಡೆದು ಫುಲ್ಲು ಕಾಯಕ್ಕೆ ಒಳಗಡೆ ಮಾಡ್ಬಿಡ್ತಾನೆ. ಮತ್ತೆ ಇನ್ನೊಂದು ಕಲ್ನ ತಗೊಂಡು ಇವಳು ತಲೆನ ಹಾಕೊಂಡು ಚೆನ್ನಾಗಿ ಜಜ್ಜುತ್ತಾನೆ. ಜಜ್ಜಿ ಅಲ್ಲೇ ಸಾಯಿಸಾಕ್ಬಿಡ್ತಾನೆ. ಇಲ್ಲಿಗೆ ಮೂವಿ ಮುಗಿಯಲ್ಲ ಆಯ್ತಾ. ಎಷ್ಟು ಬೇಗ ಮೂವಿ ಮುಗಿದ್ರೆ ಏನು ಥ್ರಿಲ್ ಇರಲ್ಲ ಅಲ್ವಾ. ಏನಾಗಿದೆ ಅಂದ್ರೆ ಇವಳೊಬ್ಳು ಸ್ಟೋರಿ ರೈಟರ್ ಅಲ್ವಾ, ಅದಕ್ಕೋಸ್ಕರ ಇವಳು ಒಂದು ಇಮ್ಯಾಜಿನೇಷನ್ ಮಾಡ್ಕೊಂಡಿರ್ತಾಳೆ. ಇವಳು ನಾನು ಈ ರೀತಿ ಹೋದ್ರೆ ಸತ್ತೋಗ್ಬಿಡ್ತೀನಿ ಅಂತ ಗೊತ್ತಿರುತ್ತೆ ಇವಳಿಗೆ. ಈ ಕಡೆ ಜಾನ್ ಇನ್ನು ಹಿಡ್ಕೊಂಡಿರ್ತಾನೆ ಅವನ್ನ, ಆದ್ರೆ ಅವನಿಗೆ ಪ್ರಾಣ ಹೊಂಟೋಗ್ಬಿಡುತ್ತೆ, ಕತ್ ಕೂಯ್ತಿರ್ತಾನೆಲ್ಲ, ಇದರಿಂದ ಜಾನ್ ಸತ್ತೋಗ್ಬಿಡ್ತಾನೆ. ಇವಳು ಮನೆ ಒಳಗಡೆ ಕೂತ್ಕೊಂಡು ಏನ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಆಗ ಇವಳ ಮೈಂಡಲ್ಲಿ ಇವಳ ಒಂದು ಕ್ಯಾರೆಕ್ಟರ್ಗಳೇ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇರ್ತವೆ. ಅವುಗಳೇ ಹೇಳ್ತಾ ಇರ್ತವೆ, ನೀನ್ ಇಲ್ಲಿಂದ ಆಚೆ ಹೋದ್ರೆ ಆ ಸೈಕೋ ಕಿಲ್ಲರ್ ನಿನ್ನ ಪಕ್ಕ ಸಾಯಿಸ್ಬಿಡ್ತಾನೆ, ಹಾಗನ್ಬಿಟ್ಟು ನೀ ಎದ್ರುಕೊಂಡು ಒಳಗಡೆನೆ ಇದ್ರೆ ನಿನ್ಗಾಗಿರೋ ಕಾಯಿದಿಂದ ತುಂಬಾ ಬ್ಲೀಡಿಂಗ್ ಆಗಿ ನೀನು ನನ್ನ ತಪ್ಪಿ ಇಲ್ಲೇ ಸತ್ತೋಗ್ತೀಯಾ. ಅದ್ರ ಬಿಟ್ಬಿಟ್ಟು ಎಲ್ಲರೂ ಔಚಿಕೊಂಡಿದ್ರು ಕೂಡ ಅವ್ನು ನಿನ್ನ ಬಿಡೋದಿಲ್ಲ, ಹುಡುಕ್ಬಿಟ್ಟು
ಸಾಯಿಸ್ಬಿಡ್ತಾನೆ. ಅವ್ನು ನಿನಗಿಂತ ಸ್ಟ್ರಾಂಗ್ ಆಗಿದ್ದಾನೆ, ನಿನಗಿಂತ ನೋಡಕ್ಕೆ ದಪ್ಪ ಇದ್ದಾನೆ, ಸೊ ಹಾಗಾಗಿ ನೀನ್ ಎಲ್ಲಿಗೆ ಹೋದ್ರು ಅವ್ನು ನಿನ್ನ ಬಿಡೋದಿಲ್ಲ. ಇದ್ರ ಬದಲು ಹೆದರ್ಕೊಂಡು ಸಾಯೋ ಬದಲು ಡೈರೆಕ್ಟ್ ಆಗಿ ಅವನೇ ಸಾಯಿಸ್ಬಿಡು ಅಂತ ಇವಳ ಒಂದು ಕ್ರಿಯೇಟಿವ್ ಆಗಿರುವಂತಹ ಒಂದು ಮೈಂಡ್ ಹೇಳುತ್ತೆ. ಇದರಿಂದ ಇವಳಿಗೆ ಫುಲ್ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ. ಸುಮ್ನೆ ನಾನೇ ಸಾಯಿಸ್ಬಿಟ್ರೆ ಹೇಗಿರುತ್ತೆ ಅನ್ಬಿಟ್ಟು ಒಂದು ಪ್ಲಾನ್ ಮಾಡ್ತಾಳೆ. ಈ ಕಡೆ ಸೈಕೋ ಕಿಲ್ಲರ್ ಅವನ್ನ ಸಾಯಿಸ್ಬಿಟ್ಟು ಅವನ ಹತ್ರ ಇದ್ದಂತಹ ವಾಚು ಎಲ್ಲಾನು ಎತ್ಕೋತಾ ಇರ್ತಾನೆ. ಎತ್ಕೊಂಡು ಸಿಗರೇಟ್ ಸೇಸ್ಕೊಂಡು ಹೀಗೆ ನಿಂತಿರ್ತಾನೆ. ನಿಂತಿರ್ಬೇಕಾದ್ರೆ ಇವ್ಳು ಸಾಕಿದಂತಹ ಒಂದು ಬೆಕ್ಕು ಅಲ್ಲಿ ಬರುತ್ತೆ. ಒಂದು ಚಾಕುನು ತಗೊಂಡು ಆ ಬೆಕ್ನು ಕೂಡ ಸಾಯಿಸಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಇವ್ಳು ಮ್ಯಾಡಿನ ಅಟ್ಯಾಕ್ ಮಾಡ್ತಾಳೆ ಇವನ್ ಮೇಲೆ. ಇವನು ಚುಚ್ಕೊಟ್ಟಿದ್ದಂತಹ ಬಾಣನ ಕಿತ್ಬಿಟ್ಟು ಇವಳ ಮೇಲೆ ಅಟ್ಯಾಕ್ ಬಿಟ್ಟು ಅವಳ ಮೇಲೆ ಅಟ್ಯಾಕ್ ಮಾಡೋಣ ಅಂತ ಓಡೋಗ್ತಾ ಇರ್ತಾನೆ ಅವಳ ಹತ್ರ. ಇವಳು ಇದನ್ನ ನೋಡ್ಬಿಟ್ಟು ವಾಪಸ್ ಮನೆ ಕಡೆ ಓಡೋಗ್ತಾ ಇರ್ಬೇಕಾದ್ರೆ ಒಂದು ಬಾಣ ನೆಲಬಿದ್ದೋಗ್ಬಿಡುತ್ತೆ. ಅದನ್ನ ಎತ್ಕೊಂತ ಇರ್ಬೇಕಾದ್ರೆ ಆಗ ಟಕ್ಕನ ಒಂದ್ ಬಂದ್ಬಿಟ್ಟು ಡೋರ್ನ ಕ್ಲೋಸ್ ಮಾಡ್ಬಿಡ್ತಾನೆ. ಕ್ಲೋಸ್ ಮಾಡಿರೋದ್ರಿಂದ ಕೈ ಸಿಗಾಕೊಂಡ್ಬಿಡುತ್ತೆ. ಒಳ್ಳೆ ಟೈಮ್ ಸಿಕ್ತು ಅಂದ್ಬಿಟ್ಟು ಇವನ್ನ ಒಂದು ಕಾಲಿಂದ ಎತ್ತಿ ಕೈನ ತುಳಿತಾನೆ. ತುಳಿದು ಆ ಕೈನ ಪೂರ್ತಿ ಮೂಳೆಗಳನ್ನೆಲ್ಲ ಮುರಿದಾಕ್ಬಿಡ್ತಾನೆ. ಫುಲ್ ಬ್ಲೀಡ್ ಆಗ್ತಾ ಇರುತ್ತೆ. ಇವಳು ಹೇಗೋ ಈಗ ಮಾಡಿ ಆ ಕೈನ ಒಳಗಡೆ ಹೇಳ್ಕೊಂಡು ಡೋರ್ನ ಕ್ಲೋಸ್ ಮಾಡೇ ಬಿಡ್ತಾಳೆ. ಫುಲ್ ನೋವಿಂದ ಒದ್ದಾಡ್ತಾ ಇರ್ತಾಳೆ. ಫುಲ್ ಕೈಗೆ ಎಲ್ಲ ಮುರಿದೋಗ್ಬಿಟ್ಟಿರುತ್ತೆ ಬೆಳಗಿಗಳೆಲ್ಲ. ಆಗ ಕಿಲ್ಲರು ಇಷ್ಟೇ ಅಲ್ಲ ನಿನ್ಗೆ ಇನ್ನೂ ಮಾಡ್ತೀನಿ ತಡಿ ಅಂತ ಹೇಳ್ತಾ ಇರ್ತಾನೆ. ಇವಳಿಗೆ ಇದನ್ನೆಲ್ಲ ನೋಡಿ ಸಾಕಾಗಿ ಧೈರ್ಯ ಮಾಡ್ಕೊಂಡಿದ್ಬಿಟ್ಟು ಇವಳನ್ನ ಒಂದು ಬ್ಲೇಡ್ ಇಂದ ಬರೀತಾಳೆ. ನಿನ್ ದಮ್ಮಿದ್ರೆ ನನ್ನ ಸಾಯಿಸ ನೋಡೋಣ ಅಂತ. ಇದನ್ನ ನೋಡಿ ನಿನ್ಗೆ ಕೋಪ ಬಂದ್ಬಿಟ್ಟು ಕಾರಲ್ಲಿ ಒಂದು ಇದನ್ನ ತರಕ್ಕೆ ಅಂತ ಹೋಗ್ತಾನೆ. ಸಮಥಿಂಗ್ ರಾಡು. ಇಲ್ಲಿ ಇವಳು ಇವ್ರ ತಂದೆ ತೆಗೆ ಒಂದು ಲೆಟರ್ ನ ಟೈಪ್ ಮಾಡ್ತಾ ಇರ್ತಾಳೆ. ಇವ್ನ್ ನೋಡಕ್ ಹೇಗಿದ್ದಾನೆ, ಇಷ್ಟ ಹೀಟ್ ಇದ್ದಾನೆ, ಇವ್ನ ಕತ್ತತ್ರ ಏನೇ ಟ್ಯಾಟೂ ಇದೆ, ಇವನ ಕಣ್ಣು ಹೇಗಿದೆ, ಮತ್ತೆ ನಾನು ಇವನ್ನ ಸಾಯಿಸಕ್ ಹೋಗಿ ನಾನ್ ಸತ್ತು ಹೋಗಿದ್ದೀನಿ, ಆ ರೀತಿ ಲೆಟರ್ ಗಳನ್ನ ಟೈಪ್ ಮಾಡ್ತಾ ಇರ್ತಾಳೆ. ಹಿಂದೆ ನೋಡಿದ್ರೆ ಅವನು ಆ ಡೋರ್ ನ ಹೊಡೆದೋಗೋಕೆ ಟ್ರೈ ಮಾಡ್ತಾ ಇರ್ತಾನೆ. ನಾನು ನಿಮ್ಗೆ ಹೇಳಿದ್ದೀನಿ ಆ ಡೋರ್ ಬುಲೆಟ್ ಪ್ರೂಫ್ ಗ್ಲಾಸ್ ಆಗಿರುತ್ತೆ. ಇದರಿಂದ ಹೊಡೆದೋಗ್ತಾ ಇರೋದಿಲ್ಲ, ಹೊಡೆದಾಕೋಕೆ ಟ್ರೈ ಮಾಡ್ತಾ ಇರ್ತಾನೆ, ಆಗ್ತಾ ಇರೋದಿಲ್ಲ. ಆ ರೀತಿ ಟೈಪ್ ಮಾಡ್ಬಿಟ್ಟು ಅದಾಗಿ ಇವಳು ಒಂದು ಚಾಕುನ ತಗೊಂಡೋಗಿ ಒಂದು ಬಾತ್ರೂಮ್ ಹೋಗಿ ಕೂತ್ಕೋತಾಳೆ. ಅವ್ನೇನಾದ್ರು ಬಂದ್ರೆ ಮುಗಿಸ್ಬಿಡೋಣ ಅಂತ. ಹಾಗೆ ಆ ಡೋರ್ ನ ನೋಡ್ಕೊಂಡು ಕೂತಿರ್ತಾಳೆ. ಇವಳಿಗೆ ಆಗ್ತಾ ಇರೋದಿಲ್ಲ, ಕಣ್ಣೆಲ್ಲ ಮಂಜಾಗ್ತಾ ಇರುತ್ತೆ. ಯಾಕಂದ್ರೆ ಫುಲ್ ಬ್ಲಡ್ ಲಾಸ್ ಆಗ್ತಾ ಇರುತ್ತೆ ಅಲ್ಲ, ಅದರಿಂದ ಫುಲ್ ಕಣ್ಣು ಮಂಜಾಗ್ತಾ ಇರುತ್ತೆ ಅವಳಿಗೆ. ಆದ್ರೆ ನೋಡಿದ್ರೆ ಇವಳನ್ನ ಒಂದು ಹಿಂದೆನೆ ಅವನು ಕೂತಿರ್ತಾನೆ. ಹೌದು, ಮೇಲ್ಗಡೆಯಿಂದ ಇಳ್ಕೊಂಡ್ ಬಂದ್ಬಿಟ್ಟಿರ್ತಾನೆ. ಚಾವಣಿನ ಓಪನ್ ಮಾಡ್ಕೊಂಡು ಅಲ್ಲಿಂದ ಇಳ್ಕೊಂಡು ಇವಳು ಕೂತಿದ್ದಾಳಲ್ಲ, ಇವಳು ಹಿಂದೆನೆ ಬಂದ್ ನಿಂತ್ಕೋತಾನೆ. ಕೂತ್ಕೊಂಡ್ಬಿಟ್ಟು ಅವಳ ಜೊತೆ ಹೀಗೆ ಮಾತಾಡ್ತಾ ಇರ್ತಾನೆ. ಕೆಲ್ಸೋದಿಲ್ವಲ್ಲ ಅವಳಿಗೆ, ಅಯ್ಯೋ ಎಂತ ದಡ್ಡಿ ನೀನು, ನನ್ನನ್ನೇ ಎದುರಾಕೋತೆ ಇದೆಯಲ್ಲ ಅಂತ ಸುಮ್ನೆ ಹಾಗೆ ಮಾತಾಡ್ತಾ ಬಾಯಲ್ಲಿ ಸ್ವಲ್ಪ ಉಸಿರು ಅವಳ ಹತ್ರ ಬಂದು ಟಚ್ ಆಗ್ಬಿಡುತ್ತೆ. ಇದರಿಂದ ಇವಳಿಗೆ ಗೊತ್ತಾಗ್ಬಿಡುತ್ತೆ ಇವ್ ನನ್ನ ಹಿಂದೆನೆ ಇದ್ದಾನೆ ಅಂತ. ಇನ್ನೇನ್ ಚಾಕು ಇತ್ಕೊಂಡು ಅವ್ನು ಸಾಯಿಸಾಕೆಂತ ಹೋಗ್ತಿರ್ಬೇಕಾದ್ರೆ ಇವಳ ಹತ್ರ ಇದ್ದ ಒಂದು ಚಾಕುವಿಂದ ಅವನ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾಳೆ. ಇದರಿಂದ ಅವ್ನ್ ಕಾಲಿ ಚುಚ್ಕೊಂಡಿರೋದ್ರಿಂದ ಪಡ್ಕೋತಾ ಇರ್ತಾನೆ. ಅಯ್ಯೋ ತಂದೆ ಯಪ್ಪ ಅನ್ಕೊಂಡು ಇವಳು ಆ ಬಾತ್ರೂಮ್ ಇಂದ ಆಚೆ ಬರ್ತಾಳೆ. ನೋಡಿದ್ರೆ ಇವಳಿಗೂ ಕೂಡ ಆಗ್ತಾ ಇರೋದಿಲ್ಲ, ಜ್ಞಾನ ತಪ್ತಾ ಇರುತ್ತೆ. ಫುಲ್ ಆಗ್ತಾ ಇರೋದಿಲ್ಲ, ಒಂದ್ ಕಡೆ ಕೂತ್ಕೊಂಡ್ಬಿಡ್ತಾಳೆ, ನಡೆಯೋಕೆ ಆಗ್ತಾ ಇರೋದಿಲ್ಲ ಆ ರೀತಿ. ಈ ಕಡೆ ನೋಡ್ರಿ ಸೈಕೋ ಕಿಲ್ಲರ್ ವಾಪಸ್ ಮತ್ತೆ ಒಂದು ಕತ್ತಿನ ಎತ್ಕೊಂಡ್ ಬರ್ತಾನೆ ಇವಳ ಹತ್ರ. ನೋಡ್ತಾ ಇದ್ದಂಗೆ ಇವಳಿಗೆ ಚುಚ್ಚಕ್ಕೆ ಅಂತ ಹೋಗ್ತಾ ಇರ್ಬೇಕಾದ್ರೆ ಇವಳ ಪಕ್ಕದಲ್ಲಿ ಒಂದು ಸ್ಪ್ರೇ ಬಿದ್ದಿರುತ್ತೆ. ಐ ಥಿಂಕ್ ಈ ಸೊಳ್ಳೆಗಳಿಗೆಲ್ಲ ಹೊಡಿತಾರಲ್ಲ, ಆ ಸ್ಪ್ರೇನ ಎತ್ತಿ ಅವ್ನ ಕಣ್ಗೆ ಹೊಡೆದು ಬಿಡ್ತಾಳೆ. ಇದರಿಂದ ಅವ್ನು ಫುಲ್ ಉರತ್ಕೊಂಡ್ಬಿಟ್ಟು ಉಜ್ಕೋತಾ ಇರ್ತಾನೆ. ಈ ಟೈಮ್ ಯೂಸ್ ಮಾಡ್ಕೊಂಡು ಆ ಫೈರ್ ಅಲಾರಂ ಇರುತ್ತಲ್ಲ ಅದನ್ನು ಕೂಡ ಆನ್ ಮಾಡ್ಬಿಡ್ತಾಳೆ. ಅದು ತುಂಬಾ ಜೋರಾಗಿ ಸೌಂಡ್ ಬರುತ್ತಲ್ಲ, ಅದೊಂದು ಇರಿಟೇಟ್ ಆಗ್ಬಿಡುತ್ತೆ ಅವನಿಗೆ. ಇವಳು ಅವ್ನಿಗೆ ಹೊಡೆಯಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಅವನು ಕೂಡ ಒಂದು ಎತ್ತಿ ಒಂದು ಕುದ್ದುತ್ತಾನೆ. ಇವಳಿಗೆ ಕುದ್ಬಿಟ್ಟು ನೆಲ ಬಿದ್ದು ಹೋಗ್ತಾಳೆ. ಸರಿಸರಿಗೆ ಕಾಲಲ್ಲೇ ಒದ್ದಾಕ್ಬಿಡ್ತಾನೆ. ಒದ್ದಾಕ್ಬಿಟ್ಟು ಅವಳ ಮೇಲೆ ಕೂತ್ಕೊಂಡು ಅವ್ಳು ಕುತ್ಕೆನ ಹಿಡಿದು ಚೆನ್ನಾಗಿ ಅದುಮ್ತಾನೆ. ಸಾಯೋವರೆಗೂ ಉಸಿರು ಕಟ್ಟೋವರೆಗೂ ಅದುಮ್ತಾನೆ. ಇವಳು ಕೂಡ ಅವನಿಂದ ಬಿಡ್ಸ್ಕೊಳಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಅವ್ನು ಸರಿಯಾಗಿ ಅದುಮ್ತಾ ಇರ್ತಾನೆ ಹಾಕೊಂಡು. ಫುಲ್ ಉಸಿರು ಕಟ್ತಾ ಇರುತ್ತೆ ಇವಳಿಗೆ. ಇವಳು ಹೋಗ್ತಾ ಸಾಯೋ ಸ್ಟೇಜ್ಗೆ ಹೋಗ್ತಾ ಇರ್ತಾಳೆ. ಮತ್ತೆ ಇವಳು ಕಣ್ಮುಂದೆಗೆ ಇವಳು ಫ್ಯಾಮಿಲಿ ಫೋಟೋಸ್ ಗಳೆಲ್ಲ ಇವಳಿಗೆ ಕಣ್ಮುಂದೆ ಕಾಣಿಸ್ತಾ ಇರುತ್ತೆ. ಅವಳು ಕುತ್ಕೆನ ಗಟ್ಟಿಗೆ ಅದ್ಮಿರೋದ್ರಿಂದ ಇನ್ನೇನೋ ಸಾಯೋ ಸ್ಟೇಜ್ಗೆ ಹೋಗ್ತಾ ಇರ್ತಾಳೆ. ಆಗ ಇವಳು ಕೈ ಹತ್ರ ಒಂದು ಸಮಥಿಂಗ್ ಸ್ಕ್ರೂ ರೀತಿ ಏನೋ ಒಂದು ಸಿಗುತ್ತೆ. ಅದನ್ನ ಎತ್ಕೊಂಡು ಒಂದು ಗಂಟ್ಲು ಚುಚ್ಚುತ್ತಾಳೆ ನೋಡ್ರಿ, ಅಷ್ಟೇ ಮುಗೀತು ಸೈಕೋ ಕಿಲ್ಲರ್ ಕತೆ. ಅವನ ಒಂದು ಗಂಟ್ಲಿಂದ ಈ ರಕ್ತ ಹೆಂಗ್ ಆರುತ್ತೆ ಅಂದ್ರೆ ಸೇಮ್ ಈ ಜಾನ್ ತರನೇ ಈ ಕತ್ತತ್ರ ಫುಲ್ ನೀರಲ್ಲಿ ನೆಲ್ಲಿಲಿ ನೀರ್ ಆನ್ ಮಾಡ್ದಾಗ ಹೋಗಲ್ವಾ, ಆ ರೀತಿ ಹೋಗ್ತಾ ಇರುತ್ತೆ. ಸೈಕೋ ಕಿಲ್ಲರು ಅಲ್ಲೇ ಸತ್ತು ಹೋಗ್ಬಿಡ್ತಾನೆ. ಮತ್ತೆ ಇವನು ಜಾನ್ ಫೋನ್ ಕಿತ್ತಿಕೊಂಡ್ ಮಾಡ್ಕೊಂಡಿದ್ನಲ್ಲ, ಆ ಫೋನ್ ಎತ್ಕೊಂಡು ಪೊಲೀಸ್ನವ್ರಿಗೆ ಕಾಲ್ ಮಾಡ್ತಾಳೆ. ಕಾಲ್ ಮಾಡ್ಬಿಟ್ಟು ಶಿಸ್ತಾಗ ಮನೆಯಿಂದ ಆಚೆ ಬಂದು ಕೂತ್ಕೊಂಡು ಹಾಗೆ ಅವ್ರ ಪಾಡಿಗಳು ಯೋಚನೆ ಮಾಡ್ಕೋತಿರ್ಬೇಕಾದ್ರೆ ಆಗ ಪೊಲೀಸ್ನವರು ಅಲ್ಲಿಗೆ ಬರ್ತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಮತ್ತೆ ನೀವು ಕೇಳ್ಬೋದು ಪೊಲೀಸ್ನವ್ರು ಹೆಂಗ್ ಬಂದ್ರು ಬ್ರೋ ಅಲ್ಲಿಗೆ, ಇವಳಿಗೆ ಮಾತೆ ಬರೋದಿಲ್ವಲ್ಲ, ಹೆಂಗ್ ಬಂದ್ರು ಅಲ್ಲಿಗೆ ಅಂತ ನೀವು ಕೇಳ್ಬಹುದು. ಇವಳು ಪೊಲೀಸ್ನವ್ರಿಗೆ ಕಾಲ್ ಮಾಡಿದಾಗ ಅಲ್ಲಿ ಫುಲ್ ಸೈರನ್ ಬಡ್ಕೋತಾ ಇರೋದಿಲ್ಲ, ಮತ್ತೆ ಇಲ್ಲಿ ಯಾರು ಮಾತಾಡ್ತಾನೆ ಇರೋದಿಲ್ಲ. ಇದರಿಂದ ಪೊಲೀಸ್ನವರು ಇವಳು ಇರುವಂತಹ ಒಂದು ಲೊಕೇಶನ್ ಟ್ರ್ಯಾಕ್ ಮಾಡ್ತಾರೆ. ಟ್ರ್ಯಾಕ್ ಮಾಡ್ಬಿಟ್ಟು ಇಲ್ಲಿವರೆಗೂ ಬಂದಿರ್ತಾರೆ. ಇವಳು ಲಾಸ್ಟ್ ಸೀನ್ ಅಲ್ಲಿ ಇವಳು ಕೂತ್ಕೊಂಡು ಸ್ಮೈಲ್ ಮಾಡ್ತಾ ಇರ್ತಾಳೆ. ಎಂತಕ್ಕೆ ಅಂದ್ರೆ ಇವಳೊಂದು ಹೊಸ ಬುಕ್ ಬರೀತಾ ಇರ್ತಾಳಲ್ಲ, ಅದಕ್ಕೆ ಡಿಫ್ರೆಂಟ್ ಎಂಡಿಂಗ್ ಬೇಕಾಗಿರುತ್ತಲ್ಲ, ಅದು ಮೋಸ್ಟ್ಲಿ ಸಿಕ್ಕಿರ್ಬೋದು. ಇಲ್ಲ ಅಂದ್ರೆ ಆ ಕಿಲ್ಲರು ಕತ್ನ ಪ್ರೆಸ್ ಮಾಡ್ತಾ ಇರ್ಬೇಕಾದ್ರೆ ಇವಳ ಒಂದು ವಾಯ್ಸು ವಾಪಸ್ ಬಂದಿರಬಹುದು. ಅದು ಇಲ್ಲ ಅಂದ್ರೆ ಇದೆಲ್ಲ ಇವಳ ಒಂದು ಇಮ್ಯಾಜಿನೇಷನ್ ಆಗಿರ್ಬೋದು. ಯಾಕಂದ್ರೆ ಗೊತ್ತು ನಮ್ಗೆ ಇವಳಿಗೆ ಒಂದು ಇಮ್ಯಾಜಿನೇಷನ್ ಪವರ್ ಸೂಪರ್ ಆಗಿದೆ. ಇವಳೊಬ್ರು ರೈಟರ್ ಅಲ್ವಾ, ಇದರಿಂದ ಇವಳು ತನ್ನ ಕಥೆಗೆ ಯಾವ ರೀತಿ ಡಿಫ್ರೆಂಟ್ ಆಗಿರೋ ಒಂದು ಎಂಡಿಂಗ್ ತರಬಹುದು ಅಂತ ಅದನ್ನ ಯೋಚನೆ ಮಾಡ್ತಿರಬಹುದು. ಇದೆಲ್ಲ ಒಂದು ವಿಷನ್ ಆಗಿರ್ಬೋದು. ಹೇಗಾದ್ರೂ ಅರ್ಥ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟಿದ್ದಾರೆ ಆಡಿಯನ್ಸ್ ಮೇಲೇನೆ. ಎನಿವೇಸ್ ಮೂವಿ ತುಂಬಾ ಚೆನ್ನಾಗಿತ್ತು. ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ
ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿದ್ರೆ ಡಿಸ್ಲೈಕ್ ಮಾಡಿ ಪರವಾಗಿಲ್ಲ. ಒಂದೇ ಸಲ ನಿಮ್ಗೆ ಇಷ್ಟ ಆಗೋ ತರನೇ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದು ಇಷ್ಟೇ, ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡಕ್ಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.